ಬಂದಂತೆ. ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ರಶ್ಮಿ ಶೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಬೆಳಿಗ್ಗೆ ಪೂಜೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ದೇವ್ರ ಅಲಂಕಾರ ಎಲ್ಲ ಮುಗಿಸಿ ದೇವ್ರ ಪೂಜೆನ ಮುಗಿಸ್ಕೊಂಡು ತುಳಸಿ ಗಿಡಕ್ಕೆ ತುಳಸಿಗೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಪೂಜೆ ಆಗಿದೆ ಅಂತ. ಮನೆಯಲ್ಲಿ ಬೆಳಿಗ್ಗೆ ಬೇಗನೆ ಪೂಜೆ ಮುಗಿಸ್ಕೊಂಡೆ, ಯಾಕಂದರೆ ಹೊರಗಡೆ ಹೋಗೋದಿತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಮುಂದೆ ಒಂದು ಪುಟ್ಟದಾಗಿರೊಂದು ರಂಗೋಲಿ ಹಾಕ್ಕೊಂಡಿದ್ದೆ. ರಂಗೋಲಿ ಎಲ್ಲ ಹಾಕಿ ಮತ್ತು ಟಿಫನ್ಗೆ ಇವತ್ತು ಇಡ್ಲಿ ಮತ್ತು ಕಡಲೆಕಾಳು ಸಾಗು ಮಾಡಿದ್ದೆ. ಅದು ಟಿಫನ್ಗೆ ಅಂತ ತಿನ್ಕೊಂಡು ಒಂದು ಫಂಕ್ಷನ್ ಇತ್ತು, ಅಂದರೆ ಮದುವೆ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ಸೊ ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ನಾವು ಹೊರಟಿದ್ದು ಮದುವೆಗೆ ಹೋದ್ವಿ. ಮದುವೆಲಂತೂ ಫುಲ್ಲು ರಶ್ ಇತ್ತು. ಸೊ ವಿಡಿಯೋ ಮಾಡೋಕ್ಕೂ ಕೂಡ ಆಗಿಲ್ಲ. ಮತ್ತು ಹಾಗೆ ಸಾಂಗು ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಗ್ತು. ನಾವು ಹೋದ್ವಿ ಮತ್ತು ಮದುವೆ ಹುಡುಗ ಹುಡುಗಿಗೆ ವಿಶ್ ಮಾಡಿ ಊಟ ಮಾಡಿಕೊಂಡು ವಾಪಸ್ ಬಂದ್ವಿ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈ ಕ್ಲಿಪ್ ಮಾತ್ರ ತಗೊಂಡಿದ್ದೆ. ಅದಾದಮೇಲೆ ಮತ್ತೆ ಬಂದು ಅಲ್ಲೇ ಹೇಗಿದ್ರು ಊಟ ಮಾಡಿದ್ವಿ ಅಲ್ವಾ, ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನೈಟ್ಗೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಅಂದರೆ ಡಿನ್ನರ್ಗೆ ಹೋಗೋಣ ಅಂತ. ಊಟಕ್ಕೆ ನಾವಿಬ್ಬರು ಹೋಗಿ ತುಂಬ ದಿನ ಆಗಿತ್ತು. ಅದಕ್ಕೆ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಪ್ಲ್ಯಾನ್ ಆಯಿತು. ಮದುವೆ ಎಲ್ಲ ಮುಗಿಸಿ ಬಂದಿದ್ದು, ರೆಸ್ಟ್ ಮಾಡಿ ಸ್ವಲ್ಪ ಲೇಟೇ ಆಗಿತ್ತು. ನಾವು ಮನೆ ಬಿಟ್ಟು ಊಟಕ್ಕೆ ಹೊರಟಾಗ ನೋಡಿ, ಇದು ನಾವು ಹೋಗಿರೋ ಅಂತಹ ಲೊಕೇಶನ್ನು. ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿತ್ತು, ಡೆಕೋರೇಷನ್ ಆಗಿತ್ತು. ನಮಗೆ ರೂಮಲ್ಲಿ ಹೋಗಿ ಅಂದರೆ ಊಟ ಮಾಡೋದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನೇಚರ್ ಮಧ್ಯೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಈಚೆಗಡೆನೇ ಟೇಬಲ್ನ ಹಾಕ್ಸ್ಕೊಂಡಿದ್ವಿ. ಅಂದರೆ ಈಚೆ ಒಂಥರ ಏನೋ ಒಂಥರ ಊಟ ಮಾಡ್ತಿದ್ರೆ ತುಂಬ ಚೆನ್ನಾಗೇ ಇರುತ್ತೆ ಅಲ್ವಾ. ಸೊ ಈಚೆನೇ ಟೇಬಲ್ ಹಾಕ್ಸ್ಕೊಂಡು ಇಲ್ಲೇ ಊಟ ಮಾಡೋಣ ಅಂತ ಇಲ್ಲೇ ಕೂತ್ಕೊಂಡ್ವಿ. ನೋಡಿ, ಇವರು ನನ್ನ ಕಿಂಡಲ್ ಮಾಡ್ತಾಯಿದ್ರು ವಿಡಿಯೋ ಮಾಡ್ತಾ ಇದ್ದಿದ್ದಕ್ಕೆ. ಅಲ್ಲೋದ್ಮೇಲೆ ಸ್ವಲ್ಪ ಹೊತ್ತು ವಿಡಿಯೋನ ಮಾಡಿಕೊಂಡು ಹಾಗೆ ಊಟಕ್ಕೆ ಏನೇನು ಬೇಕು ಅಂತ ಆರ್ಡ್ರ್ ಮಾಡಿದ್ವಿ. ಅಷ್ಟರಲ್ಲಿ ನಮಗೆ ಆರ್ಡ್ರ್ ಮಾಡಿದ್ದು ಐಟಮ್ಸ್ ಬಂತು. ಇದು ಚಿಲ್ಲಿ ಚಿಕನ್ ತೊಗೊಂಡ್ವಿ ಮತ್ತು ಕಬಾಬ್ ತೊಗೊಂಡ್ವಿ. ಚಿಕನ್ ಐಟಮ್ಸೇ ತೊಗೊಂಡಿದ್ದು ನಾವು. ಮತ್ತು ಚಿಕನ್ ಕಬಾಬ್ ಅಂತೂ ಸೂಪರಾಗಿತ್ತು, ಚಿಲ್ಲಿ ಚಿಕನ್ ಅಂತೂ ಇನ್ನೂ ಸೂಪರಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ರೋಟಿನ ತಗೊಂಡ್ವಿ. ಇದಕ್ಕೆ ರೋಟಿ ಕಾಂಬಿನೇಷನಾಗಿ ಬೋಟಿ ಗೊಜ್ಜನ್ನ ತಗೊಂಡಿದ್ವಿ. ತುಂಬಾ ಟೇಸ್ಟಾಗಿತ್ತು, ಸಖತ್ತಾಗಿತ್ತು. ಊಟ ಮಾತ್ರ ಸೂಪರಾಗಿತ್ತು. ಏನು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳುವಂಗೆ ಇರಲಿಲ್ಲ, ಎಲ್ಲ ಕೂಡ ಊಟ ಚೆನ್ನಾಗಿತ್ತು. ಈ ವ್ಲಾಗು ಭಾನುವಾರದ ವ್ಲಾಗ್ನ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಭಾನುವಾರ ಸಂಡೇ ಸ್ಪೆಷಲ್ಲು ಹೊರಗಡೆ ಹೋಗೋಣ ಅಂತ ಇವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ನನಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಹೇಳಿದ್ರು. ಸೊ ಫಿಕ್ಸ್ ಆಗಿತ್ತು ಆಲ್ರೆಡಿ ಹೊರಗಡೆ ಹೋಗೋದು, ಡಿನ್ನರ್ ಮಾಡೋಣ ಅಂತ. ನನಗೆ ಆಮೇಲೆ ಹೇಳಿದ್ದು ಲಾಸ್ಟಲ್ಲಿ, ನಾನು ಬರಲ್ಲ ಅಂತ ಹೇಳ್ತಿದ್ದೆ. ಸೊ ಬಾ ಅಂತ ಹೇಳಿ ಕರ್ಕೊಂಡು ಹೋದರು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು, ಟೇಸ್ಟಾಗೂ ಕೂಡ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲ ಊಟನೂ ಚೆನ್ನಾಗಿತ್ತು. ಬಟ್ ಬೋಟಿ ಗೊಜ್ಜು ಸ್ವಲ್ಪ ಅಲ್ಲ, ತುಂಬಾ ಖಾರ ಇತ್ತು. ನಾನು ಖಾರ ತಿಂತೀನಿ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಬಟ್ ಮುದ್ದುಗೆ ತುಂಬ ಖಾರ ಆಗಲ್ಲ, ಬಟ್ ಹಂಗಿದ್ರು ತಿಂತಾಯಿದ್ರು. ಖಾರ ಅವ್ರಿಗೆ ಅಷ್ಟೊಂದು ತಿಂದು ಅಭ್ಯಾಸ ಇಲ್ಲ. ನನಗೆ ಅಂದರೆ ಖಾರ ಅಂದರೆ ತುಂಬ ಇಷ್ಟ. ಬೋಟಿ ಗೊಜ್ಜು ಖಾರ ಇರೋದಕ್ಕೆ ಇವರೆಲ್ಲ ಫುಲ್ಲು ಅಂದರೆ ಬೆವ್ತು ಹೋಗ್ತಾಯಿದ್ರು. ನೋಡಿ, ನೆಗಡಿ ಕೂಡ ಬರ್ತಾಯಿದೆ. ಅಂದರೆ ಖಾರ ತಿಂದಾಗ ಎಲ್ಲರಿಗೂ ನೆಗಡಿ ಆಗತ್ತಲ್ಲ, ಆ ಥರ ಕೋಲ್ಡ್ ಆಗಿದೆ ಅವ್ರಿಗೆ. ಗೊನ್ನೆ ಕೂಡ ಬರ್ತಿತ್ತು. ತುಂಬ ಖಾರ. ಕಬಾಬ್ ತಿಂದು ಚೆನ್ನಾಗಿತ್ತು, ಪೆಪ್ಪರ್ ಚಿಕನ್ ತಿಂದು ಚೆನ್ನಾಗಿತ್ತು, ಡ್ರ್ಯಾಗನ್ ಚಿಕನ್ ತಿಂದು ಚೆನ್ನಾಗಿತ್ತು. ಇದು ಖಾರ ರೋಟಿ ಬಟರ್ ನಾನ್ಗೆ
ಬೋಟಿ ಫ್ರೈ ಮಾತ್ರ ಹಾಂ ತುಂಬ ಖಾರ ತಿನ್ನಮ್ಮ. ಸೂಪರ್ ಇದೆ ಊಟ ಅದ್ಬಿಟ್ರೆ. ಸೂಪರ್ ಬಂಗಾರ, ನೀನಂದು ಸೇರ್ ಮಾಡ್ತಾ ಇಲ್ಲ, ಹಾಂ ತಿನ್ಬೇಕಲ್ಲ.